ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 51, ಪ್ರಭಾವ ಪದ್ಧತಿ 21. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಬಲಿಮಥನ ವಿಹಾರಾತ್ ವರ್ಧಮಾನಸ್ಯ ವಿಷ್ಣೋ ಅಖಿಲಮತಿ ಪತದ್ಭಿಃ ವಿಕ್ರಮೈರಪ್ರಮೇಯಃ ಅವಧಿಮನದಿ ಗಚ್ಚನ್ ಪಾಪರಾಶಿರ್ಮದೀಯಃ ಸಮಜನಿ ಪದರಕ್ಷೆ ಸಾಹಸತ್ವಂ ಮಹಿಮ್ನಾಂ. ಪಾದರಕ್ಷೆಯೇ ಬಲಿಚಕ್ರವರ್ತಿಯನ್ನು ಅಡಗಿಸುವಂತಹ ವಿನೋದಕ್ಕಾಗಿ ಬೆಳೆದ ಎಲ್ಲ ಲೋಕಗಳನ್ನು ದಾಟಿದ ಭಗವಂತನ ಪಾದಗಳಿಂದಲೂ ಅಳೆಯಲಾಗದಂತಹ ನನ್ನ ಪಾಪರಾಶಿಯನ್ನು ನೀನು ನಿನ್ನ ಮಹಿಮೆಯಿಂದ ಕಮ್ಮಿ ಮಾಡುತ್ತಿರುವೆಯಲ್ಲ ಎಂದಿದ್ದಾರೆ. ಅಂದರೆ ಪಂಚಭೂತ ದ್ರವ್ಯಗಳಿಂದಾದ ಎಲ್ಲ 14 ಲೋಕಗಳಿಗಿಂತ ದೊಡ್ಡದು ಭಗವಂತನ ಪಾದಗಳು. ಅವನು ಅಪ್ರಮೇಯ, ತ್ರಿವಿಕ್ರಮ. ಆದರೆ ನನ್ನ ಪಾಪದ ರಾಶಿಗಳಾದರೋ ಭಗವಂತನ ಪಾದಗಳಿಂದಲೂ ಅಳೆಯಲಾಗದಷ್ಟು ದೊಡ್ಡದು. ಆದರೆ ನಿನ್ನ ಮಹಿಮೆಯೋ ನನ್ನ ಪಾಪಗಳನ್ನೆಲ್ಲ ತೊಳೆದು ಬಿಡುವಷ್ಟು ದೊಡ್ಡದು. ಹೀಗೆ ಪಾದುಕೆಯ ಮಹಿಮೆಯನ್ನು, ನಮ್ಮಾಳ್ವಾರರ ಮಹಿಮೆಯನ್ನು ಹೇಳಿದ್ದಾರೆ ವೇದಾಂತ ದೇಶಿಕರು. ಬಲಿಚಕ್ರವರ್ತಿಯನ್ನು ಅಡಗಿಸಲು ಬೆಳೆದ ಪಾದಗಳಿಗೆ 14 ಲೋಕಗಳು ಸಾಕಾಗಲಿಲ್ಲ. ನನ್ನ ರಾಶಿಯಾದ ಪಾಪವನ್ನು ತೊಳೆಯಲು ಭಗವಂತನ ಪಾದಗಳೂ ಸಾಕಾಗುವುದಿಲ್ಲ. ಆದರೆ ಅಂತಹ ಪಾಪಗಳು ನಿನ್ನ ಮಹಿಮೆಯಿಂದ ಅಳಿದು ಹೋಗುತ್ತದೆ. ದೇವರಿಂದಲೂ ಹೋಗಲಾಡಿಸಿದ ಪಾಪವನ್ನು ಗುರುಗಳು ಹೋಗಲಾಡಿಸುವರೆಂದು ಈ ಪದ್ಯದ ಭಾವ. ಬಲಿಚಕ್ರವರ್ತಿಗೆ ಭಗವಂತನ ಪಾದಗಳ ಸ್ಪರ್ಶವಾದರೂ ಭಗವಂತನ ಅನುಗ್ರಹ ದೊರೆತರೂ ಮೋಕ್ಷಪ್ರಾಪ್ತಿಯಾಗದ ಕಾರಣ ಗುರುಗಳಾದ ಶುಕ್ರಾಚಾರ್ಯರ ಆಶೀರ್ವಾದ ದೊರೆಯದೇ ಇದ್ದದ್ದು. ಗುರುಗಳಾದ ಮತಂಗ ಮುನಿಗಳ ಆಶೀರ್ವಾದದಿಂದ ಶಬರಿಯು ಮೋಕ್ಷಕ್ಕೆ ಹೋದಳು. ಶ್ರೀರಾಮ ನೋಡುತ್ತಾ ಸಾಕ್ಷಿಯಾಗಿ ನಿಂತನು. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಮೋಕ್ಷಪ್ರದಾಯಕವಾದಂತಹ ಶ್ರೀಮದ್ ರಾಮಾಯಣ ರಚಿಸಿದ್ದು ಗುರು ನಾರದರ ಆಶೀರ್ವಾದ ದೊರೆತ ನಂತರವೇ. ಇಂತಹ ಸಾವಿರಾರು ಉದಾಹರಣೆಗಳು ನಮ್ಮ ಇತಿಹಾಸ ಪುರಾಣಗಳಲ್ಲಿದೆ. ಹಾಗೆ ನೋಡಿದರೆ ಕೈಕೇಯಿ, ಮಂಥರೆ, ಪೂತನಿ, ಶಕಟಾಸುರ, ಕಾಳಿಂಗ, ಅಹಲ್ಯೆ, ಹಾಗೆ ಇನ್ನೂ ಎಷ್ಟೆಷ್ಟೋ ಜನರು ಪಾಪ ನಾಶವಾದದ್ದು ಭಗವಂತನ ಶ್ರೀಪಾದಗಳಿಂದಲೇ. ಆದರೆ ಇಲ್ಲಿ ವೇದಾಂತ ದೇಶಿಕರು ನಾನು ಮಾಡಿರುವ ಪಾಪಗಳು ಅದಕ್ಕಿಂತ ತುಂಬ ದೊಡ್ಡದು. ಅದನ್ನು ಭಗವಂತನ ಪಾದಗಳಿಂದಲೂ ಅಳೆಯಲು ಸಾಧ್ಯವಿಲ್ಲ. ಅವನ ಚರಣರಕ್ಷಣೆ ಪಾದುಕೆಯೇ ಗತಿ. ಗುರುಗಳಾದ ನಮ್ಮಾಳ್ವಾರರೇ ಅನುಗ್ರಹಿಸಬೇಕು ಎಂದಿದ್ದಾರೆ. ಇಲ್ಲಿ ವೇದಾಂತ ದೇಶಿಕರು ನನ್ನ ಪಾಪವನ್ನು ಎಂದಾಗ ನಾವು ಅವರದ್ದು ಎಂದು ಯೋಚಿಸಬಾರದು, ಎಲ್ಲ ಜನರದ್ದು ಎಂದು ಯೋಚಿಸಬೇಕು. ಕಲಿಯುಗದಲ್ಲಿ ಪುಣ್ಯ ಗಳಿಸುವುದು ಬೇರೆ ಯುಗಗಳಿಗಿಂತ ಸುಲಭ. ಹಾಗೆ ನೋಡಿದರೆ ಮೋಕ್ಷ ಸಾಧನೆ ಕಲಿಯುಗದಲ್ಲೇ ಸುಲಭ. ವಿಪರ್ಯಾಸ ಎಂದರೆ ಇಲ್ಲಿ ಪಾಪದ ಗಳಿಕೆಯೇ ಜಾಸ್ತಿ. ಹಿಂದೆ ಶ್ರೀರಂಗದ ರಂಗನಾಥನ ಆಲಯದಲ್ಲಿ ಒಬ್ಬರು ಅರ್ಚಕರಿದ್ದರು. ಹೆಚ್ಚು ಕಮ್ಮಿ ವೇದಾಂತ ದೇಶಿಕರ ಕಾಲದವರೇ. ಅವರು ದಿನವೂ ರಂಗನಾಥನಿಗೆ ತಿರುವಾರಾಧನ ಮಾಡಿ ಏಕಾಂತದಲ್ಲಿರುವಾಗ ಶ್ರೀರಂಗನಾಥನ ಜೊತೆ ಮಾತನಾಡುತ್ತಿದ್ದರಂತೆ. ಒಂದು ದಿನ ಅವರು ಏಕಾಂತದಲ್ಲಿ ಭಗವಂತನ ಮುಂದೆ ಒಂದು ಕೋರಿಕೆಯನ್ನು ಇಟ್ಟರು. ಪೂಜೆಯನ್ನು ಮಧ್ಯದಲ್ಲೇ ನಿಲ್ಲಿಸಿ, ರಂಗನಾಥ, ಈಗಿಂದೀಗಲೇ ನನಗೆ ಮೋಕ್ಷ ಕೊಡು ಎಂದರು. ಶ್ರೀರಂಗನಾಥನಿಗೆ ಇದು ತಮಾಷೆಯಾಗಿ ಕಂಡಿತು. ನಾನು ಯಾಕೆ ನಿನಗೆ ಮೋಕ್ಷ ಕೊಡಬೇಕು? ಏನು ಅರ್ಹತೆ ಇದೆ ಎಂದು ಕೇಳಿದನು ಭಗವಂತ. ಏನು ಅರ್ಹತೆ ಇರಬೇಕು ಎಂದು ಕೇಳಿದರು ಅರ್ಚಕರು. ನೀನು ದಿನಾ ವೇದಗಳನ್ನು ಹೇಳುತ್ತಿದ್ದೀಯಾ ಅಥವಾ ವಿಷ್ಣು ಸಹಸ್ರನಾಮವನ್ನಾದರೂ ಹೇಳುತ್ತಿದ್ದೀಯಾ ಎಂದು ಕೇಳಿದ ಭಗವಂತ. ದೇವಸ್ಥಾನದ ಕೆಲಸವೇ ಸಾಕಾಗಿ ಹೋಗುತ್ತೆ, ಅದಕ್ಕೆಲ್ಲ ಪುರುಸೊತ್ತಿಲ್ಲ ಎಂದರು ಅರ್ಚಕರು. ಹೋಗಲಿ, ತಂದೆ ತಾಯಿಗಳ ಸೇವೆ ಮಾಡಿ ಅವರನ್ನು ಪ್ರೀತಿಯಿಂದ ಸುಖವಾಗಿ ನೋಡಿಕೊಳ್ಳುತ್ತಿದ್ದೀಯಾ, ಆಗ ಮೋಕ್ಷ ನೀಡಬಹುದು ಎಂದನು ಭಗವಂತ. ಅದೆಲ್ಲ ನನ್ನ ಹಣೆಯಲ್ಲಿ ಬರದಿಲ್ಲ. ನನ್ನ ಹೆಂಡತಿಗೆ ನನ್ನ ತಂದೆ ತಾಯಿಗಳೆಂದರೆ ಆಗಿ ಬರುವುದಿಲ್ಲ. ನಾನಾದರೂ ಏನು ಮಾಡಲಿ? ನನ್ನ ಹೆಂಡತಿ ನನ್ನ ಮಕ್ಕಳ ತಾಯಿ, ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾಳೆ. ಅವಳಿಗೆ ವಿರೋಧವಾಗಿ ಹೋಗಲು ಆಗುವುದಿಲ್ಲ ಎಂದರು. ನನ್ನ ತಂದೆ ತಾಯಿಗಳು ಅವರ ಪಾಡಿಗೆ ಅವರಿದ್ದಾರೆ ಎಂದರು. ಸರಿ, ಅದು ಹೋಗಲಿ. ದಿನವೂ ಮನೆಯಲ್ಲಿ ಅತಿಥಿ ಸತ್ಕಾರವಾದರೂ ನಡೆಯುತ್ತಿದೆಯೇ? ದಾನ ಧರ್ಮಗಳನ್ನು ಮಾಡುತ್ತಿದ್ದೀಯಾ ಎಂದನು ಭಗವಂತ. ಕೋ ಎನ್ನುವುದು ಕುಲದಲ್ಲೇ ಇಲ್ಲ. ಮಾಡಿದ ಸಂಪಾದನೆ ನಮಗೇ ಬೇಕು ಎಂದರು ಅರ್ಚಕರು. ಹೋಗಲಿ, ಶರಣಾಗತಿ ಮಾಡಿದ್ದೀಯಾ ಎಂದನು ಭಗವಂತ. ಅಯ್ಯೋ, ಗುರುಗಳು ಶರಣಾಗತಿಗೆ ಇರಬೇಕಾದ ಷಡಂಗಗಳನ್ನು ಕುರಿತು ಹೇಳಿದ್ದಾರೆ. ನನಗೆ ಅದರ ಅರ್ಥವೇ ಆಗುತ್ತಿಲ್ಲ. ನಾನು ಶರಣಾಗತಿ ಮಾಡಿಲ್ಲ ಎಂದರು. ಆಗ ಭಗವಂತ ಹುಸಿಕೋಪದಿಂದ, ನೀನು ವೇದಪಾರಾಯಣ ಮಾಡುವುದಿಲ್ಲ, ವಿಷ್ಣು ಸಹಸ್ರನಾಮ ಹೇಳುವುದಿಲ್ಲ, ಶರಣಾಗತಿ ಮಾಡಿಲ್ಲ, ಸತ್ಕರ್ಮಗಳ ಅನುಷ್ಠಾನವೂ ಇಲ್ಲ, ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿಲ್ಲ, ದಾನ ಧರ್ಮಗಳಂತೂ ಇಲ್ಲವೇ ಇಲ್ಲ.
ನಿನಗ್ಯಾಕೆ ನಾನು ಮೋಕ್ಷ ಕೊಡಬೇಕು? ಯಾವುದಾದರೂ ಒಂದು ಇದ್ದರೂ ಕೊಡಬಹುದಿತ್ತೇನೋ ಎಂದನು. ಭಗವಂತನಿಗೆ ಅರ್ಚಕರ ಮೇಲೆ ಹುಸಿ ಕೋಪ ಬಂದರೆ ಅರ್ಚಕರಿಗೆ ದೇವರ ಮೇಲೆ, ಶ್ರೀರಂಗನಾಥನ ಮೇಲೆ ನಿಜವಾಗಿಯೂ ಕೋಪ ಬಂತು. ಸರಿ, ಈಗ ಹೇಳು ಭಗವಂತ, ಕೃಷ್ಣಾವತಾರದಲ್ಲಿ ದದಿಭಾಂಡನ ಬೆಣ್ಣೆ ಇಡುವ ಮಡಕೆಗೆ ಮೋಕ್ಷ ಕೊಟ್ಟೆ, ನಾನು ಅದಕ್ಕಿಂತಲೂ ಕಡೆಯ ಎಂದು ಬಿಟ್ಟರು. ಭಗವಂತನಿಗೆ ಉತ್ತರ ಹೇಳಲಾಗಲಿಲ್ಲ. ಆಯಿತು, ಮೋಕ್ಷ ಕೊಡುತ್ತೇನೆ, ಆದರೆ ಈಗ ಅಲ್ಲ, ಮರಣವಾದ ನಂತರ ಮೋಕ್ಷ ಕೊಡುತ್ತೇನೆ ಎಂದು ಹೇಳಿ ಅಂತರ್ಧಾನನಾದ ಭಗವಂತ. ದದಿಭಾಂಡನ ಕತೆ ಗೊತ್ತಿರಬೇಕಲ್ಲ ನಿಮಗೆ. ಕೃಷ್ಣ ಪುಟ್ಟ ಬಾಲಕನಾಗಿದ್ದ. ಹೊಸ ಬೆಣ್ಣೆ ಎಂದರೆ ತುಂಬ ಇಷ್ಟ. ಮನೆಯಲ್ಲಿರುವ ಹೊಸ ಬೆಣ್ಣೆಯನ್ನೆಲ್ಲ ತಾನೂ ತಿಂದು ಸ್ನೇಹಿತರಿಗೂ ತಿನ್ನಿಸಿ ಬೆಕ್ಕು ಕೋತಿಗಳಿಗೂ ಕೊಟ್ಟು ದಾಂಧಲೆ ಮಾಡುತ್ತಿದ್ದ. ಇವನ ಕಾಟ ತಡೆಯಲಾರದೆ ಒಂದು ದಿನ ಯಶೋದೆ ಬೆತ್ತ ತೆಗೆದುಕೊಂಡು ಬಂದಳು. ಕೃಷ್ಣ ಹೆದರಿದ ಹಾಗೆ ನಟಿಸುತ್ತಾ ಅಲ್ಲಿಂದ ಓಡಿದ. ಯಶೋದೆ ಹಿಂಬಾಲಿಸಿದಳು. ಕೃಷ್ಣ ಚಿಕ್ಕವನು, ಜೋರಾಗಿ ಓಡುತ್ತಿದ್ದ. ಬೇಗ ಬೇಗನೆ ಓಡಿ ಸಂತೆಯಲ್ಲಿ ಬೆಣ್ಣೆ ಮಾರುತ್ತಿದ್ದ ದದಿಭಾಂಡನ ಬಳಿಗೆ ಬಂದ. ನನಗೆ ಮುಚ್ಚಿಟ್ಟುಕೊಳ್ಳಲು ಜಾಗ ಕೊಡು ಎಂದ. ದದಿಭಾಂಡ ಅವನ ಮುಂದೆ ಖಾಲಿ ಇದ್ದ ಒಂದು ದೊಡ್ಡ ಮರದ ಬಾನೆಯನ್ನು ತೋರಿಸಿದ. ಕೃಷ್ಣ ಅದರೊಳಗೆ ಇಳಿದ. ದದಿಭಾಂಡ ಅದರ ಮುಚ್ಚಳ ಮುಚ್ಚಿದ. ಯಶೋದೆ ಕೃಷ್ಣನನ್ನು ಹುಡುಕುತ್ತಾ ಬಂದವಳು ಕೃಷ್ಣನನ್ನು ಕಾಣದೆ ಹಿಂತಿರುಗಿ ಹೊರಟು ಹೋದಳು. ಆಗ ಕೃಷ್ಣ ಬಾನೆಯೊಳಗಿಂದ ಮುಚ್ಚಳ ತೆಗಿ ಎಂದು ಕೂಗಿದ. ದದಿಭಾಂಡ ಮುಚ್ಚಳ ತೆಗೆಯಲಿಲ್ಲ. ನನ್ನ ಉಸಿರು ಕಟ್ಟುತ್ತಿದೆ, ತೆಗಿ ಎಂದ ಕೃಷ್ಣ. ದದಿಭಾಂಡನಿಗೆ ಕೃಷ್ಣ ಯಾರೆಂದು ಗೊತ್ತಿತ್ತು. ಮೋಕ್ಷ ನೀಡುತ್ತೀಯಾ? ಮುಚ್ಚಳ ತೆಗೆಯುತ್ತೇನೆ ಎಂದ ದದಿಭಾಂಡ. ಆಗ ಕೃಷ್ಣ, ಅಯ್ಯೋ ಮಾರಾಯ, ಬೇಗ ಮುಚ್ಚಳ ತೆಗಿ, ನಾನು ಹೊರಗೆ ಬರಬೇಕು. ನಿನಗೇ ಏಕೆ, ನಿನ್ನ ಈ ಬಾನೆಗೂ ಮೋಕ್ಷ ನೀಡುತ್ತೇನೆ ಎಂದು ಹೇಳಿದನು. ಅರ್ಚಕರ ಈ ಕಥೆಯಿಂದ, ಇಂತಹ ಎಷ್ಟೋ ಕಥೆಗಳಿಂದ ಯಾವುದು ಪಾಪ, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು ಎಂಬ ಅರಿವು ಮೂಡುತ್ತದೆ. ಶ್ರವಣ ಕೀರ್ತನೆಗಳನ್ನು ಮಾಡಬೇಕು. ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸಬೇಕು. ಜೀವನಕ್ಕಾಗಿ ಸಂಪಾದಿಸುವುದು ತಪ್ಪಲ್ಲ, ಆದರೆ ಎಲ್ಲ ನನಗೇ ಎಂಬ ಸ್ವಾರ್ಥವಿರಬಾರದು. ದಾನ ಧರ್ಮ ಮಾಡಬೇಕು. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ದೇವಋಣ, ಪಿತೃಋಣ, ಋಷಿಋಣಗಳನ್ನು ತೀರಿಸುತ್ತಿರಬೇಕು ಎನ್ನುತ್ತದೆ ಶ್ರುತಿ ಸ್ಮೃತಿಗಳು. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹಂ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನಪುಷ್ಪಂ ತಪಃಪುಷ್ಪಂ, ಶಾಂತಿಪುಷ್ಪಂ ತದೈವ ಚ, ಸತ್ಯಂ ಅಷ್ಟವಿಧ ಪುಷ್ಪಂ ವಿಷ್ಣು ಪ್ರೀತಿಕರಂ ಭವೇತ್. ಅಹಿಂಸೆ, ಇಂದ್ರಿಯ ನಿಗ್ರಹ, ಸರ್ವಪ್ರಾಣಿಗಳಲ್ಲೂ ದಯೆ, ಕ್ಷಮೆ, ಜ್ಞಾನ, ತಪಸ್ಸು, ಶಾಂತಿಪಾಲನೆ ಹಾಗೂ ಸತ್ಯ ಎಂಬ ಅಷ್ಟವಿಧ ಪುಷ್ಪಗಳು ವಿಷ್ಣುವಿಗೆ ಪ್ರೀತಿಯಾದವುಗಳಂತೆ. ಇದನ್ನು ಬಸವಣ್ಣನವರು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದಿದ್ದಾರೆ. ಮನುಷ್ಯ ದುರಾಸೆಯಿಂದ ಭಗವಂತ ನಮಗೆ ನೀಡಿರುವ ಭೂಮಿ, ನೀರು, ಆಕಾಶ, ಗಾಳಿ ಇವುಗಳನ್ನು ಅಪವಿತ್ರಗೊಳಿಸುತ್ತಾ ರಾಶಿ ರಾಶಿ ಪಾಪಗಳನ್ನು ಗುಡ್ಡೆ ಹಾಕಿಕೊಳ್ಳುತ್ತಿದ್ದಾನೆ. ಈ ರೀತಿ ತಿಳಿದು ತಿಳಿದು ಮಾಡುವ ಪಾಪಗಳಿಂದ ಭಗವಂತನೂ ನಮ್ಮನ್ನು ಕ್ಷಮಿಸುವುದಿಲ್ಲ, ಮುಕ್ತಿಗೆ ನೀಡುವುದಿಲ್ಲ. ಕರ್ಮಫಲ ಅನುಭವಿಸಲು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗುತ್ತದೆ. ಪಾದುಕಾ ಸ್ವರೂಪಿಯಾದ ನಮ್ಮಾಳ್ವಾರರೇ, ತಾಯಿ ಸ್ವರೂಪಳಾದ ಪಾದುಕಾ ದೇವಿಯೇ, ಗುರು ಹಿರಿಯರೇ ನಮ್ಮನ್ನು ಅವರ ಮಹಿಮೆಯಿಂದ ಕಾಪಾಡಬೇಕು, ಸರಿದಾರಿಗೆ ಕರೆದೊಯ್ಯಬೇಕು. ಅವರಿಗೇ ಸಾಧ್ಯ ಎಂದಿದ್ದಾರೆ ವೇದಾಂತ ದೇಶಿಕರು. ಅಜಾಯಮಾನೋ ಬಹುಧಾ ವಿಜಾಯತೆ ಎಂಬಂತೆ ಹುಟ್ಟು ಸಾವುಗಳು ಇಲ್ಲದ ಭಗವಂತ ವಾಮನನಾಗಿ ಹುಟ್ಟಿ ಬಂದು ಬೃಹತ್ತಾಗಿ ಬೆಳೆದು ತ್ರಿವಿಕ್ರಮನಾಗಿ 14 ಲೋಕಗಳನ್ನು ಅಳೆದರೂ ಅದು ಸಾಲಲಿಲ್ಲ ಅವನ ಪಾದಗಳಿಗೆ. ಅಂತಹ ಪಾದಗಳೂ ಅಳೆಯಲಾಗದಷ್ಟು ಪಾಪ ನಮ್ಮಲ್ಲಿದೆ. ಅದನ್ನು ಅಳತೆಯೊಳಕ್ಕೆ ತರುವ ಶಕ್ತಿ, ಸಾಮರ್ಥ್ಯ ಪಾದುಕೆಗಳಿಗಿದೆ ಮತ್ತು ಗುರುಗಳಿಗೆ ಇದೆ ಎಂದಿದ್ದಾರೆ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.